ಮೊದಲನೆಯ ಪ್ರಶ್ನೆ, ಎಷ್ಟು ಸೊಳ್ಳೆಗಳು ಒಂದೇ ಬಾರಿ ಕಚ್ಚಿದರೆ ಮನುಷ್ಯನು 1 ನಿಮಿಷದಲ್ಲಿ ಮರಣವನ್ನು ಹೊಂದುತ್ತಾನೆ? ಎ 10 ಲಕ್ಷ, ಬಿ 25 ಲಕ್ಷ, ಸಿ 5 ಲಕ್ಷ, ಡಿ 20 ಲಕ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 20 ಲಕ್ಷ ಸೊಳ್ಳೆಗಳು. ಎರಡನೆಯ ಪ್ರಶ್ನೆ, ಬಾಳೆಹಣ್ಣನ್ನು ಯಾವ ಸಮಯದಲ್ಲಿ ತಿನ್ನುವುದು ಒಳ್ಳೆಯದಲ್ಲ? ಎ ಬೆಳಗ್ಗೆ, ಬಿ ಸಂಜೆ, ಸಿ ರಾತ್ರಿ ವೇಳೆ, ಡಿ ಮಧ್ಯಾಹ್ನದ ವೇಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾತ್ರಿಯ ವೇಳೆ. ಮೂರನೆಯ ಪ್ರಶ್ನೆ, ಬದನೆಕಾಯಲ್ಲಿ ಯಾವುದು ಹೆಚ್ಚಾಗಿದೆ? ಎ ಕ್ಯಾಲ್ಸಿಯಂ, ಬಿ ಐರನ್, ಸಿ ವಿಟಮಿನ್ ಸಿ, ಡಿ ಪ್ರೋಟೀನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಐರನ್. ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ಮಾಂಸವನ್ನು ಹೆಚ್ಚಾಗಿ ತಿನ್ನುತ್ತಾರೆ? ಎ ಚಿಕನ್, ಬಿ ಮೀನು, ಸಿ ಕುರಿಯ ಮಾಂಸ, ಡಿ ಹಂದಿಯ ಮಾಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಿಕನ್. ಐದನೆಯ ಪ್ರಶ್ನೆ, ಇಡೀ ವಿಶ್ವದಲ್ಲಿಯೇ ಯಾವ ಮಾಂಸವನ್ನು ಹೆಚ್ಚಾಗಿ ಸೇವಿಸುತ್ತಾರೆ? ಎ ಚಿಕನ್, ಬಿ ಮೀನು, ಸಿ ಕುರಿ ಮಾಂಸ, ಡಿ ಹಂದಿಯ ಮಾಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಂದಿಯ ಮಾಂಸ. ಆರನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಪ್ರಬಲ ಕರೆನ್ಸಿ ಯಾವುದು? ಎ ಇಂಡಿಯನ್ ರೂಪಿ, ಬಿ ಕುವೈಟ್ ದಿನರ್, ಸಿ ಚೈನೀಸ್ ಯುವನ್, ಡಿ ಅಮೆರಿಕನ್ ಡಾಲರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೈಟ್ ದಿನರ್. ಏಳನೆಯ ಪ್ರಶ್ನೆ, ಭಾರತದಲ್ಲಿ ಯಾರನ್ನ ಕ್ಷಿಪಣಿ ಮನುಷ್ಯ ಎಂದು ಕರೆಯಲಾಗುತ್ತದೆ? ಎ ಡಾಕ್ಟರ್ APJ ಅಬ್ದುಲ್ ಕಲಾಂ, ಬಿ ಇಂದಿರಾ ಗಾಂಧಿ, ಸಿ ಸರ್ ಎಂ ವಿಶ್ವೇಶ್ವರಯ್ಯ, ಡಿ ಈ ಮೇಲಿನ ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ APJ ಅಬ್ದುಲ್ ಕಲಾಂ. ಎಂಟನೆಯ ಪ್ರಶ್ನೆ, ಕೃಷ್ಣಾ ನದಿಯ ಜನ್ಮಸ್ಥಳ ಎಲ್ಲಿ? ಎ ಮಹಾಬಲೇಶ್ವರ, ಬಿ ಧವಳೇಶ್ವರ, ಸಿ ಆಗುಂಬೆ, ಡಿ ಮಡಕೇರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾಬಲೇಶ್ವರ. ಒಂಬತ್ತನೆಯ ಪ್ರಶ್ನೆ, ಕಾವೇರಿ ನದಿಯ ಜನ್ಮಸ್ಥಳ ಇರುವುದು ಎಲ್ಲಿ? ಎ ಮಹಾಬಲೇಶ್ವರ, ಬಿ ಬ್ರಹ್ಮಗಿರಿ ಪರ್ವತ, ಸಿ ಕೃಷ್ಣಗಿರಿ ಪರ್ವತ, ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮಗಿರಿ ಪರ್ವತ. ಹತ್ತನೆಯ ಪ್ರಶ್ನೆ, ಗಾಳಿಯ ಮೂಲಕ ವಿದ್ಯುತ್ ಉತ್ಪಾದಿಸುವ ರಾಜ್ಯಗಳಲ್ಲಿ ಯಾವುದು ಮೊದಲನೆಯ ಸ್ಥಾನದಲ್ಲಿದೆ? ಎ ಕರ್ನಾಟಕ, ಬಿ ಕೇರಳ, ಸಿ ತಮಿಳುನಾಡು, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು. 11ನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಅತಿಯಾಗಿ ಹಾಲನ್ನು ಉತ್ಪಾದಿಸಲಾಗುತ್ತದೆ? ಎ ಕರ್ನಾಟಕ, ಬಿ ಕೇರಳ, ಸಿ ಮಧ್ಯಪ್ರದೇಶ, ಡಿ ಉತ್ತರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ. 12ನೆಯ ಪ್ರಶ್ನೆ, ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಗೆ BP ಎಷ್ಟಿರಬೇಕು? ಎ 120ರಿಂದ 80, ಬಿ 135ರಿಂದ 85, ಸಿ 140ರಿಂದ 90, ಡಿ 145ರಿಂದ 95. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 120ರಿಂದ 80.
13ನೆಯ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಮೌಲ್ಯಯುತವಾದ ಮಣ್ಣು ಯಾವುದು? ಎ ಮೆಕ್ಕಲು ಮಣ್ಣು, ಬಿ ಕೆಂಪು ಮಣ್ಣು, ಸಿ ಕಪ್ಪು ಮಣ್ಣು, ಡಿ ಜೇಡಿ ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೆಕ್ಕಲು ಮಣ್ಣು. 14ನೆಯ ಪ್ರಶ್ನೆ, ಮಾನವನ ಮೆದುಳಿನಲ್ಲಿ ಎಷ್ಟು ಭಾಗ ಶೇಕಡ ನೀರಿದೆ? ಎ 20%, ಬಿ 30%, ಸಿ 55%, ಡಿ 75%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 75%. 15ನೆಯ ಪ್ರಶ್ನೆ, ಮಡಿಕೆಯ ನೀರನ್ನು ಕುಡಿಯುವುದರಿಂದ ಯಾವ ಕಾಯಿಲೆ ವಾಸಿಯಾಗುತ್ತದೆ? ಎ ಉತ್ತಮವಾದ ಜೀರ್ಣಕ್ರಿಯೆ, ಬಿ ಗಂಟಲಿಗೆ ಒಳ್ಳೆಯದ್ದು, ಸಿ ಕಿಡ್ನಿ ಸ್ಟೋನ್ ನಿವಾರಣೆ, ಡಿ ಕರುಳು ಶುದ್ಧವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹೌದು ಸ್ನೇಹಿತರೆ, ಇಂದಿನ ಕಾಲದಲ್ಲೆಲ್ಲ ಮಡಿಕೆ ನೀರನ್ನು ಬಳಸುತ್ತಿದ್ದ ಬಗ್ಗೆ ನೀವು ಕೇಳುವಿರಿ. ಈಗಿನ ಕಾಲದಲ್ಲಿ ಕೂಡ ಕೆಲವರು ಮಣ್ಣಿನ ಮಡಿಕೆಯ ನೀರನ್ನು ಕುಡಿಯಲು ಇಷ್ಟಪಡುತ್ತಾರೆ. ಮಣ್ಣಿನ ಮಡಿಕೆಯಲ್ಲಿಟ್ಟ ನೀರು ಬಹಳ ತಂಪಾಗಿರುತ್ತದೆ, ಜೊತೆಗೆ ಉತ್ತಮ ರುಚಿಯಾಗಿ ಕೂಡ ಇರುತ್ತದೆ. ಇನ್ನು ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದರೂ ಸಾಕಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಮಡಿಕೆ ನೀರು ನಿಮಗೆ ತುಂಬ ಉತ್ತಮವಾಗಿರುತ್ತದೆ. ಇನ್ನು ಇದರ ಆರೋಗ್ಯ ಪ್ರಯೋಜನಗಳನ್ನು ನೋಡುವುದಾದರೆ ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. 2ನೆಯದ್ದು ಗಂಟಲಿಗೆ ಒಳ್ಳೆಯದ್ದು. 3ನೆಯದ್ದು ದೇಹದಿಂದ ವಿಷವನ್ನು ಹೊರಹಾಕುತ್ತದೆ. ಡಿ ನೈಸರ್ಗಿಕವಾಗಿ ತಂಪುವಿಕೆಯನ್ನು ನೀಡುತ್ತದೆ. ಇನ್ನು 16ನೆಯ ಪ್ರಶ್ನೆ, ಕೆಮ್ಮಿಗೆ ಮನೆಮದ್ದು ಯಾವುದು? ಎ ಶುಂಠಿ, ಬಿ ವೀಳ್ಯದೆಲೆ, ಸಿ ಅರಿಶಿಣ, ಡಿ ಕಷಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶುಂಠಿ. 17ನೆಯ ಪ್ರಶ್ನೆ, ಅರಿಶಿಣವನ್ನು ಮುಖಕ್ಕೆ ಹಚ್ಚುವುದರಿಂದ ಏನು ಉಪಯೋಗ? ಎ ಮೃದುವಾದ ಚರ್ಮ, ಬಿ ಮೊಡವೆ ನಿವಾರಣೆ, ಸಿ ಸುಕ್ಕು ಕಡಿಮೆ, ಡಿ ಈ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಸಿ. ಇನ್ನು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.